ಹಾಯ್ ಫ್ರೆಂಡ್ಸ್, ಯೂಟ್ಯೂಬಲ್ಲಿ ಹೆಚ್ಚು ಕಡಿಮೆ 70 ವೀಡಿಯೋನ ಇಲ್ಲಿವರೆಗೂ ನಾನು ಮಾಡಿದ್ದೀನಿ. ಆದರೆ ವ್ಯೂಸ್ ಇಲ್ಲ, ಸಬ್ಸ್ಕ್ರೈಬರ್ಸ್ ಅಂತೂ ಇಲ್ಲೇ ಇಲ್ಲ. ಇದ್ರ 1000 ಸಬ್ಸ್ಕ್ರೈಬರ್ಸು ಇಲ್ಲ, ಕಡಿಮೆ, ಹೆಚ್ಚು ಕಡಿಮೆ. ವ್ಯೂಸ್ ಅಂತೂ ಇಲ್ಲವೇ ಇಲ್ಲ. ಯಾವುದೋ ಒಂದು 4 ವೀಡಿಯೋಗಳು ಓಡ್ತಾಯಿವೆ, ದಿನಕ್ಕೆ 50, 60 ಅಥವಾ 100 ವ್ಯೂಸ್ ಬರ್ತಾಯಿದೆ. ಯೂಟ್ಯೂಬಲ್ಲಿ ವೀಡಿಯೋ ಮಾಡಿ ಏನು ನಮಗೆ ಹೆಲ್ಪ್ ಆಗ್ತಿದೆ? ಏನೂ ಇಲ್ಲ. ಕೆಲವೊಂದು ಸಲ ಹೇಗೆ ಅನಿಸುತ್ತೆ ಅಂದರೆ, ಒಂದು ವರ್ಷ ನಾನು ಎಲ್ಲಾದರೂ ಬೇರೆ ತಲೆ ದುಡಿದ್ರೆ ನಾನು 1,00,000 ರೂಪಾಯಿನ ದುಡಿಬೋದಿತ್ತೇನೋ ಅಂತ ಅನ್ನಿಸ್ತಾಯಿದೆ. 1,00,000 ರೂಪಾಯಿನ ಸೇವಿಂಗ್ ಮಾಡ್ಬೋದಿತ್ತೇನೋ ಅಂತ ಅನ್ನಿಸ್ತಾ ಇದೆ. ಕೆಲವೊಂದು ಸಲ ಅನಿಸುತ್ತೆ ಯೂಟ್ಯೂಬ್ನ ಬಿಟ್ಬಿಡೋಣ, ನಾನು ಲೈಫ್ನ ಹಾಳು ಮಾಡ್ಕೊಂಡೇನು ಅಂತ ನನಗೆ ಅನಿಸುತ್ತೆ. ಹೊಸ ಯೂಟ್ಯೂಬರ್ಸು ಮೇಯ್ನಾಗಿ ನಿಮಗೋಸ್ಕರ ವೀಡಿಯೋ ಮಾಡ್ತಾಯಿದ್ದೀನಿ. ದಯವಿಟ್ಟು ಕೇಳಿಸ್ಕೊಳ್ಳಿ, ವೀಡಿಯೋನ ಕಂಪ್ಲೀಟಾಗಿ ನೋಡಿ. ಇಷ್ಟ ಇಲ್ಲ ಅಂದರೆ ಬಿಟ್ಟು ಹೋಗ್ಬೋದು. ಈ ವಿಡಿಯೋಕ್ಕೂ ವ್ಯೂಸ್ ಬರುತ್ತೋ ಇಲ್ಲ ಯಾರಿಗೆ ಗೊತ್ತು. ಹೊಸ ಯೂಟ್ಯೂಬರ್ಸು ಒಂದು ಹುಮ್ಮಸ್ಸನ್ನು ಇಟ್ಕೊಂಡು ವೀಡಿಯೋನ ಮಾಡ್ತೀವಿ, ಯೂಟ್ಯೂಬ್ ಚಾನಲ್ನ ನಿಲ್ಲಿಸ್ಕೋತೀವಿ ಅಂತ ತಾಕತ್ತು ನಮ್ಮಲ್ಲಿದೆ ಅಂತ ಯೂಟ್ಯೂಬ್ಗೆ ಬರ್ತೀವಿ. ಅದ್ರಲ್ಲಿ ವ್ಯೂಸ್ ಇಲ್ಲ, ಸಬ್ಸ್ಕ್ರೈಬರ್ಸ್ ಇಲ್ಲ ಅಂತ ಒಂದು 4 ವೀಡಿಯೋ ಮಾಡಿಬಿಟ್ಟು ಅಥವಾ 100 ವೀಡಿಯೋ ಮಾಡ್ತೀವಿ. ತಾಳ್ಮೆ ಇದ್ದವ್ರು 100ಕ್ಕೆ 200 ವೀಡಿಯೋ ಮಾಡ್ತಾರೆ, ಆದರೆ ವ್ಯೂಸ್ ಇಲ್ಲ, ಸಬ್ಸ್ಕ್ರೈಬರ್ಸ್ ಇಲ್ಲ ಅಂದರೆ ಜನ ನಿಮ್ಮನ್ನು ಇಷ್ಟಪಡ್ತಾಯಿಲ್ಲ, ನಿಮ್ಮ ಕಂಟೆಂಟ್ ರೀಚ್ ಆಗ್ತಾಯಿಲ್ಲ. ಎಷ್ಟು ಒಳ್ಳೆ ಕಂಟೆಂಟ್ ಮಾಡೋದ್ರಿ, ಟ್ರೆಂಡಿಂಗಲ್ಲಿರೋಂಥ ಟಾಪಿಕ್ನ ಯೂಸ್ ಮಾಡಿದ್ರು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ನಮ್ಮ ಒಂದು ವೀಡಿಯೋನೇ ಫಸ್ಟ್ ಬಂದರೂ ಕೂಡ ನಮ್ಮ ಚಾನಲ್ನ ರ್ಯಾಂಕಿಂಗ್ ಇಲ್ಲ, ನಮಗೆ ವ್ಯೂಸ್ ಇಲ್ಲ, ಸಬ್ಸ್ಕ್ರೈಬರ್ಸ್ ಇಲ್ಲ. ಏನು ಮಾಡೋದು? ಯಾರಿಗೆ ಹೇಳೋದು? ಜನ ನಮ್ಮನ್ನು ಇಷ್ಟಪಡ್ತಾಯಿಲ್ಲ, ನಮ್ಮ ಕಂಟೆಂಟ್ನೂ ಇಷ್ಟಪಡ್ತಿಲ್ಲ. ಈ ಯಾವ ನನ್ನ ಮಗನೋ ಇವನೇನು ಟೆಕ್ ವೀಡಿಯೋ ಮಾಡ್ತಾನೆ ಅಂತ ಇದ್ದಾರೆ. ಕೆಲವೊಂದು ಸಲ ನಮಗನ್ಸುತ್ತೆ, ಜನರಿಗೆ ಗೊತ್ತಿಲ್ಲ. ಜನರು ಹೀಗೆ ಅನಿಸುತ್ತೇನೋ ಅದು ನಮಗೆ ಗೊತ್ತಿಲ್ಲ. ಯಾಕಂದರೆ ನಾವು ಆ ಥರ ಒಂದು ಜನರು ಹಂಗೆ ಅನ್ಸುತ್ತೀವಿ, ಹೀಗೆ ಅನಿಸುತ್ತೆ ಅಂತೇಳಿ ನಾವು ಮಾತ್ರ ಅದನ್ನು ಅನ್ಕೋತೀವಿ. ಅದೇ ಜನರಿಗೆ ಹೀಗೆ ಅನಿಸುತ್ತೋ ಗೊತ್ತಿಲ್ಲ. ಹೊಸ ಯೂಟ್ಯೂಬರ್ಸು ನೀವು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ಕೊಂಡು ಬರ್ತೀರ. ನಿಮ್ಮಲ್ಲಿ ಒಂದು ಯೂಟ್ಯೂಬ್ನಲ್ಲಿ ಬೆಳೆಯುವಂಥ ಒಂದು ತಾಕತ್ತಿದ್ದರೆ ಮಾತ್ರ ಯೂಟ್ಯೂಬ್ ಬನ್ನಿ, ಇಲ್ಲ ಅಂದರೆ ನೀವು ಯೂಟ್ಯೂಬ್ ಬರೋಕ್ಕೆ ಹೋಗ್ಬಿಡಿ. ಯೂಟ್ಯೂಬ್ ಯಾವತ್ತೂ ನಿಮ್ಮ ಜೊತೆಗೆ ಇರಲ್ಲ. ಎಲ್ಲೋ ನಿಮ್ಮ ಲಕ್ ಚೆನ್ನಾಗಿದ್ದರೆ ಮಾತ್ರ ನಿಮ್ಮ ಕೈ ಹಿಡುತ್ತೆ. ಇಲ್ಲಿ ಬರೀ ಅಂಥ ಕಂಟೆಂಟ್ಗಳಿಗೆ ಬೆಲೆಯಪ್ಪ ಅಂದರೆ ಆ ನಟ ಸತ್ತೋದ, ಆ ನಟ ಈ ನಟ ಫೈಟು, ಮೋದಿಯವರಿಂದ 5,00,000 ರೂಪಾಯಿ ಬರ್ತಾ ಇದೆ, ಇವತ್ತು ಆಧಾರ್ ಕಾರ್ಡ್ ಇದ್ದವ್ರಿಗೆ 18,00,000 ರೂಪಾಯಿ ಲೋನ್ ಕೊಡ್ತಾಯಿದೆ ಫ್ರೀಯಾಗಿ, ಯಾವುದೇ ದುಡ್ಡು ಕಟ್ಟೋ ಆಗಿಲ್ಲ. ಇಂಥ ಒಂದು ಕಂಟೆಂಟ್ಗಳಿಗೆ ಇಲ್ಲಿ ಬೆಲೆ ಇದೆ. ನಾವು ಮಾಡೋವಂಥ ಟಾಪಿಕ್ಗಳಿಗೆ ಯಾವುದೇ ಬೆಲೆ ಇಲ್ಲ. ನನ್ನ ಇದು ಕೊನೆ ವಿಡಿಯೋ ಆಗಿರ್ಬೋದು ಅಂತ ಅಂದ್ಕೊಂಡೆ. ನಾನು ನನ್ನ ಒಂದು ಚಾನಲ್ನ ಕೂಡ ಪ್ರಮೋಟ್ ಮಾಡೋಕ್ಕೆ ಕೆಲವು ಜನಗಳಿಗೆ ಹೇಳಿದೆ. ಯಾರೂ ಪ್ರಮೋಟ್ ಮಾಡೋಕ್ಕೆ ಮುಂದೆ ಬರಲಿಲ್ಲ. ಒಂದಿಬ್ಬರು ಬಂದರು. ಆದರೂ ಈ ನನ್ನ ಮಗ ಎಲ್ಲಾದರೂ ಯೂಟ್ಯೂಬಲ್ಲಿ ನಮ್ಮ ಒಂದು ಸೈಡ್ ಹೊಡಿಬೋದೇನೋ ಮುಂದೆ ಅಂತ ಹಂಚ್ಕೊಂಡ್ಬಿಟ್ರು. ಅವರು ಡೈರೆಕ್ಟಾಗಿ ಹೇಳಿಬಿಟ್ರು ನನಗೆ. ಹಾಗಾಗಿ ನನ್ನ ಸಪೋರ್ಟ್ ಮಾಡೋಕ್ಕೆ ಹೋಗಲಿಲ್ಲ. ಇವಾಗ ನಾನೇ ಖುದ್ದಾಗಿ ಹೇಳ್ತಾ ಇದ್ದೀನಿ, ನೀವು ಸಪೋರ್ಟ್ ಮಾಡಿ ಬಿಡಿ. ನನ್ನ ಇಷ್ಟಪಡೋರು ಇಷ್ಟಪಡ್ತಾರೆ, ಹೇಟ್ ಮಾಡೋರು ಹೇಟ್ ಮಾಡ್ತಾರೆ. ನೀವು ನನ್ನ ಇಷ್ಟಪಡ್ತಿದ್ರಿ ಅಂತ ತಿಳ್ಕೊತೀನಿ. ನನ್ನ ಒಂದು ಕಂಟೆಂಟ್ನ ಇಷ್ಟಪಡ್ತೀರಿ ಅಂತ ಹೇಳಿ ತಿಳ್ಕೊಂಡು ವೀಡಿಯೋನ ಮಾಡ್ತಾಯಿದ್ದೀನಿ. ಯೂಟ್ಯೂಬ್ನಾಗ ಯಾವುದೇ ಕಾರಣಕ್ಕೂ ಬಿಡೋಕ್ಕೆ ಹೋಗಲ್ಲ. ಇಂಥ ಒಂದು ಶೆಕೆಯಲ್ಲಿ ಕುಂತು ನಾವು ವೀಡಿಯೋನ ಮಾಡ್ತೀನಿ, ಅದು ಒಂದು ಬೇಸಿಗೆಯಲ್ಲಿ ಯಾವುದೇ ಫ್ಯಾನ್ ಇಲ್ಲ, ಏನಿಲ್ಲ. 4 ಕಡೆ ಎಲ್ಲ ವಿಂಡೋ ಕ್ಲೋಸು, ಬಾಗಿಲು ಕ್ಲೋಸು ಎಲ್ಲ ಮಾಡಿಕೊಂಡು ಇಲ್ಲಿ ಕುಂತು ಒಂದು ಬೆವರನ್ನ ಸುರಿಸ್ತಾ ವೀಡಿಯೋ ಮಾಡ್ತೀವಿ ಅಂದರೆ ಇದಕ್ಕೊಂದು ಬೆಲೆ ನೀವು ಕೊಡಲೇಬೇಕು. ಕೊಡ್ತೀರಿ ಅಂತ ತಿಳ್ಕೊತೀನಿ. ನನ್ನ ಒಂದು ಕಂಟೆಂಟ್ ನಿಮಗೆ ಇಷ್ಟ ಆಗುತ್ತೆ ಅಂತ ತಿಳ್ಕೊತೀನಿ. ಆದರೆ ಹೊಸ ಯೂಟ್ಯೂಬರ್ಸು ನೀವು ಕೂಡ ಯಾವುದೇ ರೀತಿ ಒಂದು ಯೂಟ್ಯೂಬಿಗೆ ಬರೋಕ್ಕೆ ಹೋಗ್ಬಾರ್ದು. ಬಂದ ಮೇಲೆ ನೆವರ್ ಗಿವ್ ಅಪ್. ಯಾವುದಕ್ಕೂ ಅನ್ಸ್ಬಾರ್ದು, ಯಾರಿಗೂ ಅನ್ಸ್ಬಾರ್ದು. ವೀಡಿಯೋ ಮಾಡ್ತಾ ಇರ್ಬೇಕು, ಕಂಟೆಂಟ್ ಕೊಡ್ತಾ ಇರಬೇಕು. ಯಾರ್ದು ಅಲ್ಲ ಯೂಟ್ಯೂಬ್, ನಮ್ಮದು ಅಂತ ತಿಳ್ಕೊಂಡು ವೀಡಿಯೋನ ಮಾಡ್ತಾ ಇರಬೇಕು. ಇವತ್ತಲ್ಲ ನಾಳೆ ಜನ ಇಷ್ಟಪಟ್ಟೆ ಪಡ್ತಾರೆ. ನಿಮ್ಮ ಒಂದು ಕಂಟೆಂಟು ಜನರಿಗೆ ಇಷ್ಟ ಆಗೇ ಆಗುತ್ತೆ. ಇಲ್ಲಿ ಮೇನಾಗಿ ನಿಂತದ್ದು ವ್ಯೂವರ್ಸ್ ಮೇಲೆ. ನೀವು ಏನು ಅನ್ಕೊಂಡ್ರಪ್ಪ ನಮ್ಮ ದೇವರು,
ಹಾಗಾಗಿ ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಎಲ್ಲ ಕಡೆ ಶೇರ್ ಮಾಡಿ. ಯೂಟ್ಯೂಬ್ನ ಯಾವುದೇ ಕಾರಣಕ್ಕೂ ಬಿಡಲ್ಲ, ನಾನು ವಿಡಿಯೋನ ಕೊಡ್ತಾ ಇರ್ತೀನಿ. ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆಗಲಿಲ್ಲ ಅಂದರೆ ಕಮೆಂಟ್ ಮಾಡಿ ಏನು ಇಷ್ಟ ಆಗಲಿಲ್ಲ ಅಂತ. ಹಾಗೂ ವಿಡಿಯೋನ ಲೈಕ್ ಮಾಡಿ, ಎಲ್ಲ ಕಡೆ ಶೇರ್ ಮಾಡಿ. ಓಕೆ, ಮುಂದಿನ ಒಂದು ಟೆಕ್ ವಿಡಿಯೋ ಜೊತೆ ಹಾಗೂ ಟಿಪ್ಸ್ ಜೊತೆ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆವರ್ ಗಿವ್ ಅಪ್.